ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಸಮತೋಲನನೇ ಅತ್ಯಂತ ಮುಖ್ಯ. ಆದರೆ ಇತ್ತೀಚೆಗೆ ಆ ಸಮತೋಲನ ಸ್ವಲ್ಪ ಅಸ್ಥಿರವಾಗಿರುವಂತೆ ನಿಮಗೆ ಅನ್ನಿಸ್ತಾ ಇರಬಹುದು. ಮನಸ್ಸು ಒಂದು ಮಾತು ಹೇಳ್ತಾ ಇದ್ದರೆ ಪರಿಸ್ಥಿತಿ ಇನ್ನೊಂದು ದಿಕ್ಕಿಗೆ ಎಳಿತಾ ಇರುವ ಅನುಭವ ನಿಮಗೆ ಆಗಿರಬಹುದು. ಈ ಹಂತ ತಾತ್ಕಾಲಿಕ, ಆದರೆ ಇದು ನಿಮಗೆ ಒಂದು ಮಹತ್ವದ ಪಾಠ ಕಲಿಸಲು ಬಂದಿದೆ. ತುಲಾರಾಶಿಯವರ ಸ್ವಭಾವನೆ ನ್ಯಾಯ, ಸಮಾನತೆ ಮತ್ತು ಸೌಂದರ್ಯ. ನೀವು ಯಾವ ವಿಷಯದಲ್ಲಾದರೂ ಕೂಡ ಎರಡು ಕಡೆಗಳನ್ನು ಅಳಿತಾ ಇರ್ತೀರ. ಆದ್ದರಿಂದನೇ ಕೆಲವೊಮ್ಮೆ ನಿರ್ಧಾರ ಅನ್ನೋದು ತಡ ಆಗಬಹುದು. ಈಗ ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇರೋದೇನು? ನೀವು ತೀರ್ಮಾನವನ್ನು ಮಾಡಬೇಕು. ಹೆಚ್ಚು ಯೋಚನೆ ಮಾಡದೆ ನಿಮ್ಮ ಹೃದಯದ ಮಾತನ್ನು ನೀವು ಕೇಳಬೇಕು. ಬುದ್ಧಿ ಒಪ್ಪಿಕೊಳ್ಳುವ ದಾರಿಯನ್ನು ನೀವು ಆಯ್ಕೆಯನ್ನು ಮಾಡಬೇಕಾಗುತ್ತೆ. ನೀವು ತೀರ್ಮಾನ ಮಾಡಿದ ಒಂದು ಕ್ಷಣದಿಂದ ಪರೀಕ್ಷೆಗಳು ಅನ್ನೋದು ನಿಮ್ಮ ಪರವಾಗಿ ತಿರುಗುತ್ತೆ. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಒಂದು ಮಹತ್ವದ ಮಾತುಕತೆ ನಡೀಬಹುದು. ಒಪ್ಪಂದ, ಹೊಸ ಸಂಪರ್ಕ ಅಥವಾ ಹಳೆಯ ವಿಚಾರದ ಪರಿಹಾರ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಶೈಲಿ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿ. ನೀವು ಶಾಂತವಾಗಿ ತರ್ಕಬದ್ಧವಾಗಿ ಮಾತನಾಡಿದರೆ ಎದುರಿನವರು ನಿಮ್ಮ ಮಾತಿಗೆ ಮೌಲ್ಯವನ್ನು ಕೊಡ್ತಾರೆ. ಸಾರ್ವಜನಿಕ ಸಂಪರ್ಕ, ಕಾನೂನು, ವಿನ್ಯಾಸ, ಕಲೆ, ಮಾರುಕಟ್ಟೆ, ಪಾಲುದಾರಿಕೆ ಕ್ಷೇತ್ರಗಳಲ್ಲಿ ಇರುವವರಿಗೆ ಉತ್ತಮ ಅವಕಾಶಗಳು ಅನ್ನೋದು ಗೋಚರಿಸುತ್ತೆ. ಆದರೆ ಎಚ್ಚರಿಕೆ, ಎಲ್ಲರನ್ನೂ ಕೂಡ ಸಂತೋಷಪಡಿಸೋದಕ್ಕೆ ಹೋಗಬೇಡಿ. ತುಲಾರಾಶಿಯವರು ಎಲ್ಲರೂ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಕೆಲವೊಮ್ಮೆ ನಿಮ್ಮ ಸ್ವಾರ್ಥವನ್ನು ನೀವು ನೋಡಬೇಕಾಗುತ್ತೆ. ನೀವು ಮೌನವಾಗಿರುವುದರಿಂದ ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳಬಹುದು. ಈಗ ನಿಮ್ಮ ಗಡಿಗಳನ್ನು ಸ್ಪಷ್ಟಪಡಿಸುವ ಸಮಯ. ಸಂಬಂಧಗಳ ವಿಷಯದಲ್ಲಿ ಸ್ಪಷ್ಟತೆ ಬರುತ್ತೆ. ನೀವು ಯಾರನ್ನಾದರೂ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಅವರ ನಡೆ ಬಗ್ಗೆ ನಿಮಗೆ ಉತ್ತರ ಅನ್ನೋದು ಸಿಗುತ್ತೆ. ಗೊಂದಲದಲ್ಲಿ ಇದ್ದ ಸಂಬಂಧ ಸ್ಪಷ್ಟವಾಗಬಹುದು ಅಥವಾ ಸಂಪೂರ್ಣವಾಗಿ ಮುಕ್ತಾಯ ಆಗಬಹುದು. ಆದರೆ ಯಾವುದು ನಡೆದರೂ ಕೂಡ ಅದು ನಿಮ್ಮ ಒಳಶಾಂತಿಗಾಗಿ ಉತ್ತಮ. ಸತ್ಯ ಹೊರಬರುವುದು ಯಾವಾಗಲೂ ಉತ್ತಮನೇ ಆಗಿರುತ್ತೆ. ಮನೆಯ ವಾತಾವರಣದಲ್ಲಿ ಶಾಂತಿ ಹೆಚ್ಚಾಗುತ್ತೆ. ನೀವು ಮಧ್ಯವರ್ತಿಯಾಗಿ ಒಂದು ಸಮಸ್ಯೆಯನ್ನು ಪರಿಹರಿಸಬಹುದು. ನಿಮ್ಮ ಸಮತೋಲನದ ಮನೋಭಾವ ಕುಟುಂಬಕ್ಕೆ ಶಕ್ತಿಯನ್ನು ನೀಡುತ್ತೆ. ಹಿರಿಯರ ಆಶೀರ್ವಾದ ನಿಮಗೆ ರಕ್ಷಣೆಯನ್ನು ನೀಡುತ್ತೆ. ಆರ್ಥಿಕವಾಗಿ ಚಿಕ್ಕ ಲಾಭಗಳು ಕಾಣಿಸಬಹುದು. ಹಳೆಯ ಬಾಕಿ ಹಣ ಸಿಗೋದು ಅಥವಾ ಹೊಸ ಆದಾಯದ ದಾರಿ ತೆಗೆದುಕೊಳ್ಳೋದು ಸಾಧ್ಯ. ಆದರೆ ಅನಗತ್ಯ ಖರ್ಚು ತಪ್ಪಿಸಿ ಸೌಂದರ್ಯ, ಐಷಾರಾಮಿ ವಸ್ತುಗಳ ಕಡೆ ಆಕರ್ಷಣೆ ಹೆಚ್ಚಾಗಬಹುದು. ಆದರೆ ಯೋಜಿತವಾಗಿ ಖರ್ಚು ಮಾಡಿ. ಆರೋಗ್ಯದ ದೃಷ್ಟಿಯಿಂದ ಮೂತ್ರಪಿಂಡ, ಚರ್ಮ ಮತ್ತು ಮಾನಸಿಕ ಒತ್ತಡ ಕಡೆ ಗಮನವನ್ನು ಕೊಡಿ. ಹೆಚ್ಚು ತಡವಾಗಿ ನಿದ್ದೆ ಮಾಡೋದನ್ನು ಕಡಿಮೆ ಮಾಡಿ. ನಿಮ್ಮ ದಿನಚರಿಯಲ್ಲಿ ಸ್ವಲ್ಪ ಧ್ಯಾನ, ಸಂಗೀತ ಅಥವಾ ನಿಶ್ಶಬ್ದ ಸಮಯ ಸೇರಿಸಿ. ನಿಮ್ಮ ಮನಸ್ಸು ಸಮತೋಲನದಲ್ಲಿ ಇದ್ದಿದ್ದೇ ಆದರೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ. ತುಲಾರಾಶಿಯವರೇ, ನೀವು ಈ ಸಮಯದಲ್ಲಿ ಒಂದು ಹೊಸ ಹಂತಕ್ಕೆ ಪ್ರವೇಶ ಮಾಡ್ತಾ ಇರ್ತೀರ. ಇದು ಹೊರಗೆ ದೊಡ್ಡ ಸದ್ದು ಮಾಡುವ ಬದಲಾವಣೆ ಅಲ್ಲ, ಅದರ ಒಳಗೆ ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುವ ಪರಿವರ್ತನೆ. ನೀವು ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳುವ ಕ್ಷಣದಿಂದ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ. ಶುಕ್ರದೇವರ ಕೃಪೆ, ಪರಮಶಿವನ ಆಶೀರ್ವಾದ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ಸದಾ ನಿಮ್ಮೊಂದಿಗೆ ಇರಲಿ. ನಿಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗಲಿ ಅಂತ ನಾನು ಹಾರೈಸ್ತೇನೆ. ಜೈ ಪರಮೇಶ್ವರ, ಜೈ ಮಹಾಲಕ್ಷ್ಮಿ. ನೀವು ಬಯಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.